ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇನ್ನೂ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗ್ದೇ ಇಲ್ಲ ಅಲ್ಲ. ಸೊ ಇವತ್ತು ನನ್ನ ಫ್ರೆಂಡ್ ತಾಯಿ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೋಗ್ತಾ ಇದ್ದೀನಿ. ನಾನಿವತ್ತು ಗೌನ್ ಹಾಕ್ಕೊಂಡಿದ್ದೀನಿ ನೋಡಿ, ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಇದು ಗೌನು. ಅಲ್ಲಿ ಹೋದ್ಮೇಲೆ ನಿಮಗೆ ಪೂರ್ತಿ ಕಾಣಿಸುತ್ತೆ. ಇದು ಬ್ಲ್ಯಾಕ್ ಮತ್ತು ರೆಡ್ ಸಿಲ್ಕ್ ಗೌನು. ಸೊ ಚಳಿ ಇರೋದ್ರಿಂದ ಅವ್ರದ್ದೊಂಥರ ಫಾರ್ಮ್ ಹೌಸ್ ಥರ ಇದೆ. ಚಳಿ ಇರೋದ್ರಿಂದ ಅದ್ರ ಮೇಲೊಂದು ಕೋಟ್ ಹಾಕ್ಕೊಳ್ತೀನಿ. ಈ ಕೋಟ್ ಆಲ್ರೆಡಿ ನೀವು ಒಂದು ಸಲ ನೋಡಿದ್ದೀರಾ ಈ ಕೋಟ್ನ. ಸೊ ಈ ಕೋಟ್ ಹಾಕ್ಕೊಳ್ತೀನಿ. ಇನ್ನೂ ಕಿವಿಗೇನೂ ಹಾಕ್ಕೊಂಡಿಲ್ಲ. ಸೊ ಹಾಕ್ಕೊಂಡು ಕ್ಯಾಬಲ್ಲಿ ಹೋಗ್ತೀನಿ. ನಾನು ಒಬ್ಬಳೇ ಹೋಗ್ತಿರೋದು, ಯಾರೂ ಬರ್ತಿಲ್ಲ. ನನ್ನ ಫ್ರೆಂಡೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ಗೆ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಮನೆಗೆ ಹೊರಟೋಗಿದ್ದಾರೆ. ಸೊ ಇವಾಗ ನಿಮ್ಮನ್ನ ಅಲ್ಲಿ ಹೋಗಿ ಮೀಟ್ ಮಾಡ್ತೀನಿ. ಇಲ್ಲದೆ ಹೋದರೆ ಆದರೆ ಮಧ್ಯದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ಈ ಗೌನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಂಟ್ಲು ಕಟ್ಟಿದೆ, ಥ್ರೋಟ್ ಇನ್ಫೆಕ್ಷನ್ ಸ್ವಲ್ಪ ಆಗಿದೆ. ಬಟ್ ಆದರೆ ಇನ್ವೈಟ್ ಮಾಡಿದ್ದಾರಲ್ಲ, ಹೋಗ್ಬಿಟ್ಟು ಬರೋಣ, ನನಗೂ ಒಂಥರ ಚೇಂಜ್ ಇರುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಇದು ಆರ್ಟಿಫಿಷಿಯಲ್ ರಿಂಗ್ ಹಾಕ್ಕೊಂಡಿದ್ದೀನಿ ದೊಡ್ಡದು. ಕತ್ತಿಗೇನೂ ಹಾಕ್ಕೊಳ್ಳಿಲ್ಲ ನಾನು. ತುಂಬ ಏನೇನೋ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಈ ಗೌನ್ಗೆಲ್ಲ ಸಿಂಪಲ್ಲಾಗಿರಬೇಕು ಅಂತ ಅಂದ್ಬಿಟ್ಟು. ಸೊ ನಂದು ಈ ಡ್ರೆಸ್ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಬಂದ್ವು ಅವ್ರ ಮನೆಗೆ. ಈ ಕಡೆ ಎಲ್ಲ ಮರಗಳು ಚೆನ್ನಾಗಿದೆ ಇವ್ರ ಮನೆ ತುಂಬ. ಹಾಗೆ ಚೆನ್ನಾಗೂ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲ ಪಾರ್ಟಿಗೆಲ್ಲ ಚೇರ್ಸು ಎಲ್ಲ ಅರೇಂಜ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗಲ್ಲೇ ಎಲ್ಲ ಕಡೆಯೂ ಅರೇಂಜ್ ಮಾಡಿದ್ದಾರೆ. ಇನ್ನು ಆ ಕಡೆಯೂ ಎಲ್ಲ ಗಾರ್ಡನ್ ಎಲ್ಲ ಇದೆ, ಆ ಕಡೆ ಎಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ. ಸೊ ಮನೆ ಒಳಗಡೆ ಹೋಗೋಣ. ತುಂಬ ವರ್ಷ ಆಗಿದೆ ಇದು ಮನೆ ಕಟ್ಟಿ, ಬಟ್ ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಡ್ರೆಸ್ ಮಾಡ್ಕೊಳ್ತಿದ್ದಾಳೆ ಅನಿಸುತ್ತೆ ಅವಳು. ಇನ್ನೂ ಯಾರೂ ಬಂದಿಲ್ಲ. ಸೊ ಇದು ಮನೆ ಫರ್ನಿಚರು. ಒಳಗಡೆ ಹೋಗೋಣ ಬನ್ನಿ. ರೆಡಿ ಆಗ್ತಿದ್ದಾರೆಲ್ಲ. ಹಾಂ ಹಾಕಿ. ತುಂಬ ದೊಡ್ಡ ಮನೆ ಇದೆ. ಆಂಟಿಗೊಂದು ಹಾಯ್ ಹೇಳ್ಬಿಡೋಣ ಅಷ್ಟೇ. ಹಾಯ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಪಾರ್ಟಿ ಅರೇಂಜ್ ಮಾಡಿದ್ದೀರಲ್ಲ ಇವತ್ತು. ಅವರು ಅನುಪಮ ಡ್ರೆಸ್ ಮಾಡೋದು. ಬೇಲದ ಹಣ್ಣಿನ ಜ್ಯೂಸು ನಾನು ಕುಡಿತಿದ್ದೀನಿ ಬಂದಿದ್ದ ತಕ್ಷಣವೇ. ಬೀಜನ ಎಲ್ಲ ಮಿಕ್ಸಿ ಮಾಡಿಬಿಟ್ಟಿದ್ದೀರಲ್ಲ ಆಂಟಿ? ಅದೇ ಅದೇ ಏಲಕ್ಕಿ ಬೆಲ್ಲ ಅಲ್ಲ. ಚಿಪ್ಸು, ಸೌತೆಕಾಯಿ ಎಲ್ಲ ಹೆಚ್ಚಿಟ್ಟಿದ್ದಾರೆ. ಎಲೆ ಎಲ್ಲ ಅರೇಂಜ್ ಮಾಡಿಟ್ಟಿದ್ದಾರೆ. ಇದೇನು ಕುಕ್ಕೀಸಾ ಅನುಪಮ? ನನ್ನ ಪ್ಲೇನ್ ರೈಸ್. ಅವರೇ ಕಳಿಸ್ಲಿನಾ? ಹೌದು, ಅವರೇ ಕಳಿಸ್ಲಿ. ರಸಮ್ ಗಟ್ಟಿ ಆಗ್ಲಿಲ್ವೇನ್ರಿ? ಗಟ್ಟಿ ಆಗ್ಲಿಲ್ವ ರಸಮ್? ಬಿಸಿಗಿರಲಿಲ್ಲ, ಗಟ್ಟಿ ಆಯ್ತು ತುಂಬ ಸಾಂಬಾರು ಥರ. ಇದೊಂಚೂರು ನೀರು ಮತ್ತು ಉಪ್ಪು ಹಾಕ್ಬಿಡಿ ಸಾಕು. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಟೇಸ್ಟ್ ಚೆನ್ನಾಗಿದೆ. ಇನ್ನೊಂದು ಚಿಪ್ಸ್ ತಿನ್ನೋಣ. ಏನು ಬಿಸ್ಕೆಟ್ ಏನೋ ಇದು? ನಾರ್ಮಲ್ ಕುಕ್ಕೀಸ್.
ಇನ್ನು ಲವ್ ಮಾಡಲ ಹ್ಞೂ ಫುಲ್ಲು ಡ್ರೆಸ್ಸನ್ನು ಕಾಣಂಗೆ ಮಾಡಿ ಉದ್ದಕ್ಕೆ ಕಾಣಿಸ್ತೀನಿ ಇನ್ನು ಯಾರು ಬಂದಿಲ್ಲ ಅಲ್ಲ ಆಗಲೇ ಮುಸ್ಸಂಜೆ ಆಯ್ತು ಇಲ್ಲಿ ಚೆನ್ನಾಗಿರ್ಬೋದಮ್ಮ ಸಿಗಬೇಕಾಗಿರ್ಬೋದು. ಸೀಬೆಕಾಯಿ ಬಿಟ್ಟಿಲ್ಲ ಅಲ್ಲ ಬಿಡೋದಮ್ಮ ಆಗೋಯ್ತು. ಹಾಂ ಆಲೆ ಒಂದು 2 ತಿಂಗಳಾಗೋಯ್ತು. ಅಂದ್ರೆ ಮುಂಚೆ ತುಂಬಾ ಬಿಡೋದು ಬೀಡ. ಹಾಂ ಹಾಂ ಈಗ ಇವ್ರ ಡ್ಯಾಡಿ ಏನ್ ಮಾಡ್ಬಿಟ್ರು, ಕೊಂಬೆ ಕಟ್ ಮಾಡ್ಬಿಟ್ರು. ಹಾಂ ಹಾಂ ಅವಾಗಿಂದ ಮೊನ್ನೆ ಒಂದು 50 ಬಿಟ್ಟಿತ್ತು. ಕೆಲಸದವ್ರ ಕಿತ್ಕೊಂಡು ನೋಡಿ ದಿಂಡೇನೆ ಅಲ್ಲ ಅಲ್ಲ ಬಾಳೆ ಗೊನೆ ಬರುತ್ತಲ್ಲ ಗೊನೆ ಬಂದಿದ್ದ ಗಿಡದ ದಿಂಡಿ ಯೂಸ್ ಮಾಡಬೇಕು. ಅದೇ ಕಟ್ ಮಾಡಿದಾಗ ಕಟ್ ಮಾಡಿದಾಗ ಮಾಡಿದ್ರೆಲ್ಲ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿದ್ದೀನಿ. ಸೊ ಅವ್ರ ಬಗ್ಗೆ ಇವಾಗ ಸುಮ್ಮನೆ ಒಂದು ಜನರಲ್ ಮಾತು ನನ್ನ ಜೊತೆ ಮಾತಾಡ್ತಾರೆ ಅವ್ರೂ. ಸೊ ನಾನು ಇಲ್ಲಿ ಕೂತಿದ್ದೀನಿ. ಸೊ ಹಾಗೆ ನನ್ನ ಫ್ರೆಂಡು ಇದ್ದಾರೆ ಇಲ್ಲೇ. ಇವ್ರು ಮೀಟ್ ಮಾಡಿ ತುಂಬ ಸಂತೋಷ ಆಯ್ತು ನನಗೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭಾ ನಟರಾಜ್ ಅಂತ. ನಾನು ಇಲ್ಲಿ ಯಲಹಂಕ ಉಪನಗರದಲ್ಲಿ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಅಂತಿದೆ, ಅದರಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಹಲವಾರು ಸಂಘ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷೆಯಾಗಿ, ನಗರದ ಮಹಿಳಾ ಸಮಾಜ ಮತ್ತು ಶಕ್ತಿ ಸ್ತ್ರೀ ಸಮಾಜದಲ್ಲಿ ಸದಸ್ಯೆಯಾಗಿ ಪಾಲ್ಗೊಳ್ತೀನಿ. ಮತ್ತು ಜ್ಞಾನಜ್ಯೋತಿ ಚಾರಿಟಬಲ್ ಟ್ರಸ್ಟಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಅಂದರೆ ಸಾಲಗಿದೆ ನಿಮ್ದು ಹಾಗಾದರೆ ಇದೆಲ್ಲ. ಆಮೇಲೆ ನಾನು MA BEd ಮಾಡಿಕೊಂಡು ಶಿಕ್ಷಕಿಯಾಗಿ ಕೆಲಸ ಮಾಡಿ ಕನ್ನಡ ಲೆಕ್ಚರರ್ ಆಗಿದ್ದೆ. ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಮತ್ತು ಭಾಳ ಅಮೇಝಿಂಗ್ ವಿಚಾರ ಅಂತ ಎಲ್ಲರೂ ಅಂತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ವೀರಗಾಸೆ ಕಲಾವಿದೆ ನಾನು. ನೈಸ್ ನೈಸ್, ನಿಜವಾಗ್ಲೂ ಅಮೇಝಿಂಗೇ ಅದು. ಕರ್ನಾಟಕದಲ್ಲಿ ಪ್ರಥಮ ಮಹಿಳೆ ವೀರಗಾಸೆ ತಂಡ ಅಂತ ನಮಗೆ ಹೆಸರು ಹೆಗ್ಗಳಿಕೆ ಬಂದಿದೆ. ನಮಗೆ ಕರ್ನಾಟಕ ಸರ್ಕಾರದಿಂದ ಅಮೆರಿಕ ಮತ್ತು ಲಂಡನ್ನಲ್ಲಿ ನಡೆದ ಕನ್ನಡಕೂಟ, ಅಮೇರಿಕಾದಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನ, ಇದಕ್ಕೆಲ್ಲ ನಮ್ಮನ್ನ ರೆಪ್ರೆಸೆಂಟೇಟಿವ್ ಆಗಿ ಕಳಿಸಿದ್ರು. ನಾವು ಯಶಸ್ವಿಯಾಗಿ ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಕೊಟ್ಟು ಬಂದಿದ್ದೀವಿ. ಅದಲ್ಲದೆ ಥ್ರೂಔಟ್ ಇಂಡಿಯಾ ನೂರಾರು ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ. ಅದು ವೀರಗಾಸೆದ? ವೀರಗಾಸೆ. ಅದು ವೀರಗಾಸೆಯಲ್ಲಿ ನಾವೇನಂದ್ರೆ ಪ್ರಥಮ ಮಹಿಳಾ ತಂಡ ನಮ್ಮ ಕರ್ನಾಟಕಕ್ಕೆ. ನಮ್ದಾದ್ಮೇಲೆ ಡೊಳ್ಳು ಕುಣಿತ, ಪೂಜಾ ಕುಣಿತ ಎಲ್ಲ ಮಾಡಿದ್ರು. ಯಕ್ಷಗಾನ ಮಾಡ್ತಿದ್ರು ಅಂತ ಕೇಳಿದ್ವಿ. ನಾವು 99 ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಈಗ್ಲೂ ಮಾಡ್ತೀನಿ. ಈಗ್ಲೂ ನಮ್ದು ನಗರದ ಮಹಿಳಾ ಸಮಾಜದಲ್ಲಿ ಒಂದು ತಂಡ ಕಟ್ಟಿ ಅಲ್ಲಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಡ್ರಾಮಾಗಳು ಡೈರೆಕ್ಟ್ ಮಾಡ್ತೀನಿ. ಒಂದು ಕರ್ನಾಟಕದ ಜಾನಪದ ಸೊಗಡು ಅಂತ ನಮ್ಮದು ನಗರದ ಮಹಿಳಾ ಸಮಾಜ, ಅದರಲ್ಲಿ ನಾನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಅದು ಒಂದು ನಾನೇ ಅದನ್ನು ನಿರೂಪಣೆ ಮಾಡಿ ಅದನ್ನು ಪೂರ್ತಿ ಇದು ಮಾಡಿದ್ದು ನಾನೇ. ನನ್ನ ಫ್ರೆಂಡ್ ಬಾನು ಅಂತ ಅವ್ರು ಕೊರಿಯೋಗ್ರಾಫ್ ಮಾಡಿಕೊಟ್ರು. ಅದು ಭಾಳ ಸಕ್ಸಸ್ ಆಯಿತು. ಅದು ಸಹ ಹಂಪಿ ಉತ್ಸವ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲೆಲ್ಲ ನಾವು ಕೊಟ್ವಿ. ಅದರಲ್ಲಿ ನಮ್ಮ ಕರ್ನಾಟಕದ ಮೇಯ್ನ್ ಏನೇನು ಜಾನಪದ ಕಲೆ ಇದೆ, 10 ಜಾನಪದ ಕಲೆನ ನಾನು ಅಳವಡಿಸ್ಕೊಂಡಿದ್ದೀನಿ. ಹೀಗೆ ಮತ್ತು ಈಗ ವೀರಶೈವ ಮಹಿಳಾ ವೇದಿಕೆ ಅಂತ ನಮ್ಮ ವೀರಶೈವ ಈಶ್ವರ ಸಮಿತಿ ಕೆಳಗಡೆ ಅದರ ಕೆಳಗಡೆ ಒಂದು ವೇದಿಕೆ ಮಾಡಿದ್ದೀವಿ. ಅದರಲ್ಲೂ ಸಹ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಲಾಸ್ಟ್ ಮಂತು ಡಿಸೆಂಬರಲ್ಲಿ ಆಟಗಳ ಸ್ಪರ್ಧೆ ಮಾಡಿದ್ವಿ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಎಲ್ಲ 45ಕ್ಕಿಂತ ಹೆಚ್ಚಿನ ವಯಸ್ಸವರೇ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಮಹಿಳಾ ಸಂಘಕ್ಕೆ ಬರಬೇಕಾದ್ರೆ ಅವರು ಮಕ್ಕಳು ದೊಡ್ಡವರಾದ್ಮೇಲೆ ಸ್ವಲ್ಪ ಬಿಡುವು ಸಿಕ್ತು ಅಂದಾಗ ಬರ್ತಾರೆ. ಅಷ್ಟಕ್ಕಾಗಲೇ ದೇಹ ನಾವು ಹೇಳ್ದಂಗೆ ಕೇಳಲ್ಲ. ಆದರೂ ಸಹ ಹಲವಾರು ಮಹಿಳೆಯರು ವಾಕಿಂಗ್ ರೇಸಲ್ಲಿ, ಶಟ್ಲ್ ಕಾಕಲ್ಲಿ ಎಲ್ಲ ಭಾಗವಹಿಸಿ ನನಗೆ ತುಂಬ ಖುಷಿ ಆಯಿತು. ನನಗೆ ಆಶ್ಚರ್ಯನೇ ಆಯಿತು. ನಾವು ಅರೇಂಜ್ ಮಾಡಿಬಿಟ್ಟಿದ್ವಿ, ಎಲ್ಲನೂ ತುಂಬ ಜನ ಬರ್ತಾರೆ ಅಂತ. ಆದರೆ ನನಗೆ ಒಂದು ಡೌಟ್ ಇತ್ತು, ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದಷ್ಟು ಜನ ಬರ್ತಾರಾ, ಎಲ್ಲೋ 8 ಜನ ಬರಬಾರ್ದು ಅಂತಂದರೆ 50 ಜನ ಸದಸ್ಯರು ಭಾಗವಹಿಸಿದ್ರು. ಅದು ಭಾಳ ಖುಷಿ ಆಯಿತು. ಮತ್ತೆ ನೀವು ಫ್ಯಾಷನ್ ಶೋದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ನಾನು ಸ್ನೇಹ ಟ್ರಸ್ಟ್ ಅಂತಿದೆ, ಅದರಲ್ಲಿ ನಡೆದ ಫ್ಯಾಷನ್ ಶೋನಲ್ಲಿ ನಾನು
ರನ್ನರ್ ಅಪ್ ಆಗಿ ಆಯ್ಕೆ ಆದೆ. ಮತ್ತು ನಗರದ ಮಹಿಳಾ ಸಮಾಜದಲ್ಲಿ ಮೊದಲನೇ ಬಹುಮಾನ ಗಳಿಸಿದ್ದೀನಿ ಅದರಲ್ಲಿ. ಈಗ ನಮ್ಮ ಮಹಿಳಾ ವೇದಿಕೆಯಿಂದ, ವೀರಶೈವ ಮಹಿಳಾ ವೇದಿಕೆಯಿಂದ ಈ ತಿಂಗಳು ಫ್ಯಾಷನ್ ಶೋ ಇಟ್ಕೊಂಡಿದ್ದೀವಿ. ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ನಮ್ಮ ಎಲ್ಲ ನಿರ್ದೇಶಕರು ಮಾಡಿ ಅಂತ ನನಗೆ ನಾನು ಪ್ರೆಸಿಡೆಂಟು, ನಮಗೆ ಸೆಕ್ರೆಟರಿ ರುದ್ರಮೂರ್ತಿ ಅಂತ, ಖಜಾಂಚಿಗಳೇ ಸೋಮಶಂಕರಪ್ಪ ಇದ್ದಾರೆ. ಅವರೆಲ್ಲ ಭಾಳ ಅದರಲ್ಲಿ ರುದ್ರಮೂರ್ತಿ ಅನ್ನೋರಂತೂ ತುಂಬ ಎಂಕರೇಜ್ ಕೊಡ್ತಾ ಇದ್ದಾರೆ. ಇದನ್ನ ಮಾಡಿ ಮೇಡಮ್, ಈ ಥರ ಮಾಡಿ, ಹೀಗೆ ಮಾಡಿ ಅಂತ ಭಾಳ ಪ್ಲಾನ್ಸ್ ಎಲ್ಲ ಹಾಕ್ಕೊಡ್ತಾರೆ. ಅವ್ರಿಗೂ ಸಹ ನಾನು ಯೂಟ್ಯೂಬ್ ಮೂಲಕ ಧನ್ಯವಾದ ಹೇಳ್ತೀನಿ, ನಮ್ಮ ಸಂಸ್ಥೆಯವ್ರಿಗೆ. ಅವ್ರಿಗೆ ನನ್ನ ಕಡೆಯಿಂದನೂ ಧನ್ಯವಾದಗಳು ಅವ್ರಿಗೆ. ಈ ಥರ ಲೇಡೀಸ್ನೆಲ್ಲ ಇಷ್ಟು ಎನ್ಕರೇಜ್ಮೆಂಟ್ ಮಾಡಿ ಎಲ್ಲ ಅವ್ರಿಗೂ ಒಂದು ಜೀವನದಲ್ಲಿ ಉತ್ಸಾಹ, ಇನ್ನೇನು ಜೀವನನೇ ಮುಗ್ದೋಯ್ತು ಅನ್ನೋ ಯೋಚನೆಯಲ್ಲಿ ಇರೋ ಅಂಥವ್ರು ಮಿಡಲ್ ಏಜ್ ಲೇಡೀಸ್ಗೆಲ್ಲ ಇನ್ನೂ ಜೀವನ ತುಂಬ ಇದೆ, ನಾವು ಸಾಧಿಸೋವಂಥದ್ದು, ನಮಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಎಲ್ಲ ತುಂಬ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡಕ್ಕೆ ಅವರೆಲ್ಲ ಇದ್ದಾರಲ್ಲ, ಅದಕ್ಕೆ ನಾವು ಧನ್ಯವಾದ ಹೇಳ್ತೀನಿ ನಿಜವಾಗ್ಲೂ. ತುಂಬ ಥ್ಯಾಂಕ್ಸು. ನನಗೆ ಹಾಗೇನೆ ಆ್ಯಕ್ಟಿವ್ ಆಗಿರಬೇಕು ನನಗೆ ಯಾವಾಗ್ಲೂ. ನಾನು ಮನೇಲೂ ಕುಕ್ಕಿಂಗು, ಮನೆ ಡೆಕೋರೇಷನ್, ಇಂಟೀರಿಯರ್ ಡೆಕೋರೇಷನ್ ಭಾಳ ಇಷ್ಟ ನನಗೆ. ಗಾರ್ಡನಿಂಗ್ ಇಷ್ಟ. ನಮ್ಮ ಮನೆಗೆ ಯಾರಾದ್ರೂ ಬಂದರೆ ಅಂತಾರೆ, ಇಲ್ಲೂ ಮಾಡ್ತೀಯಾ, ಹೊರಗಡೆ ಮಾಡ್ತೀಯಾ, ಹೆಂಗೆ ಸಾಧ್ಯ, ನೀನು ಮರ್ಕ್ಯೂರಿ ಹೆಂಗೆಲ್ಲ ಅಂತಾರೆ. ನಾನು ನಿಜವಾಗ್ಲೂ ಇದೆಲ್ಲ ನಮ್ಮ ಅಪ್ಪ ಅಮ್ಮನ ಕೊಡುಗೆ ಅನ್ಕೋತೀನಿ. ನಿಜವಾಗ್ಲೂ ಅವರಿಂದ ನನಗೆ ಅಷ್ಟು ಇದು ಸಿಗ್ತೇನೋ ಅಂತ ಅಂದ್ಕೊಳ್ತೀನಿ. ಚಿಕ್ಕ ವಯಸ್ಸಿಂದ ನನಗೆ ನಮ್ಮ ತಂದೆ ಎಂಕರೇಜ್ ಕೊಟ್ಟರು. ಈಗಲೂ ನಮ್ಮ ಹಸ್ಬೆಂಡೂ ಎಂಕರೇಜ್ ಕೊಡ್ತಾರೆ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಎಂಕರೇಜ್ ಕೊಡ್ತಾರೆ. ನನ್ನ ಒಂದು ಸಣ್ಣ ಸಾಧನೆಯನ್ನ ನೀವು ಪರಿಗಣಿಸಿದ್ರಿ. ಸಣ್ಣ ಸಾಧನೆ ಅಲ್ಲ ಇದು, ಸಣ್ಣ ಸಾಧನೆ ಅಲ್ವೇ ಅಲ್ಲ ಇದು. ನೀವು ಅಂದ್ಕೊಂಡಿದ್ದೀರಾ, ಬಟ್ ಇಷ್ಟು ಸಾಧನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂತ ಅನ್ನೋರು ಸಾಧಿಸೋದವ್ರಿಗೆ ಗೊತ್ತಾಗೋದು. ಅದು ಸಾಧಿಸೋದವ್ರನ್ನ ನಾವು ಗುರುತಿಸಿ ನಮ್ಮದು ಒಂದು ಪ್ರಶಂಸೆ ಹೇಳಿದ್ರೆ ಅವ್ರು ಸಾಧಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅವ್ರಿಗೂ ಒಂದು ಹೆಮ್ಮೆದೊಂದು ಕ್ಷಣಗಳು ಬರೋದು ನಮಗೂ ಖುಷಿನೇ ನೋಡೋದಕ್ಕೆ. ನಾನಿದೆಲ್ಲ ನಾನು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತೀನಿ, ಯಾವುದೇ ರೆಕಾರ್ಡ್ಗೋಸ್ಕರ ಅಲ್ಲ. ಹಲವಾರು ಸಂಘ ಸಂಸ್ಥೆಗಳು ನನ್ನನ್ನು ಗುರುತಿಸಿ ಪ್ರಶಸ್ತಿಗಳನ್ನ ನೀಡಿದೆ. ಸೊ ನಿಮ್ಗೂ ವೀಣಾ ಅವ್ರಿಗೂ ಸಹ ಧನ್ಯವಾದಗಳು ಈ ಮೂಲಕ. ನಮ್ಮ ಎಲ್ಲ ಮಹಿಳೆಯರು ಈ ರೀತಿ ತೊಡಗಿಸ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕಂದರೆ ಬರೀ ಅಡುಗೆ ಮಾಡದೆ ಮಕ್ಕಳು ನೋಡ್ಕೊಂಡು ಇದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಸಾಕು, 1 hour ಸಾಕು. ಬೇರೆ ಯಾವುದಾದ್ರೂ ಒಂದು ಹವ್ಯಾಸ ಇರಬೇಕು. ಒಂದು ಆಟ ಇರ್ಬೋದು, ಒಂದು ಕವನ ರಚನೆ ಮಾಡೋದಿರ್ಬೋದು, ಅಥವಾ ಓದೋದಿರ್ಬೋದು ಇರಬೇಕು. ಆವಾಗ ನಾವು ಅಪ್ ಟು ಡೇಟ್ ಆಗ್ತಾ ಇರ್ತೀವಿ. ಪ್ರಪಂಚ ಫಾಸ್ಟಾಗಿ ಬೆಳೀತಾ ಇರುತ್ತೆ. ಸೊ ನಾವು ಅಪ್ ಟು ಡೇಟ್ ಆಗ್ತಾ ಇರಬೇಕು. ಆವಾಗಷ್ಟೇ ನಾವು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸ್ವಲ್ಪ ಮಾರ್ಗದರ್ಶನನೂ ಮಾಡೋಕ್ಕಾಗತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ನಿಜವಾಗ್ಲೂ ಒಂಥರ ಮೋಟಿವೇಶನಲ್ ಸ್ಪೀಚೇ ನಿಮ್ಮದಿದು. ಯಾಕೆಂದರೆ ಸುಮಾರು ಜನ ಉತ್ಸಾಹನೇ ಕಳ್ಕೊಂಡು ಬಿಟ್ಟಿರ್ತಾರೆ. ಇದು ನೀವು ಹೇಳಿದ್ರಲ್ವ, ಒಂದು 45 ಅಂದಮೇಲೆ ನಮ್ಮ ಮನಸ್ಸಿನಲ್ಲಿ ಆಸೆ ಇದ್ದರೂ ದೇಹ ಸಹಕರಿಸಲ್ಲ. ಆ ಟೈಮ್ನಲ್ಲಿ ಎದ್ದು ನಿಂತು ಇನ್ನು ಮುಂದೆ ನನ್ನ ಜೀವನ ಇದೆ ಅಂತ ಹೇಳೋರಿಗೆ ನಿಮ್ಮ ಮಾತು ನಿಜವಾಗ್ಲೂ ಸಹಾಯ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ನಿಮ್ಮಿಂದ ನನಗೆ ತುಂಬ ಈ ಥರ ಮೋಟಿವೇಶನಲ್ ಸ್ಪೀಚ್ ಮತ್ತು ಲೇಡೀಸ್ಗೆಲ್ಲ ಯೂಸ್ ಆಗುವಂಥದ್ದು ಕೆಲವು ಮಾತುಗಳನ್ನು ಡೆಫಿನೆಟಾಗಿ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗೆ ನೀವು ಮುಂದೆ ನನಗೆ ಈ ಥರನೇ ನಮ್ಮ ಚಾನಲ್ ನನ್ನ ವ್ಯೂವರ್ಸ್ ಎಲ್ಲರಿಗೂ ನಿಮ್ಮ ಸಹಾಯ ಇದ್ದೇ ಇದೆ. ನಾನೊಂದು ವೀರಗಾಸೆ ಪ್ರೋಗ್ರಾಮೇ ನಿಮಗೆ ಕೊಡ್ತೀನಿ. ನೈಸ್. ನೀವು ಅಷ್ಟೇ ನಮಗೆ ಹಲವಾರು ಕಾರ್ಯಕ್ರಮಕ್ಕೆ ನನಗೆ ಒಂದು ರಿಸೋರ್ಸ್ ಪರ್ಸನ್ ಆಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಥ್ಯಾಂಕ್ ಯು. ಥ್ಯಾಂಕ್ಸ್. ತುಂಬ ಖುಷಿಯಾಗಿ ಬಂದಿದ್ದೀನಿ, ಸಾರ್ಥಕ. ಯಾಕೆಂದರೆ ಇದೊಂಥರ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಥರ. ನನಗೂ ಸುಮ್ಮನೆ ಐಡ್ಲಾಗಿ ಮನೇಲಿ ಕೂತ್ಕೊಳ್ಳೋದೆಲ್ಲ ಇಷ್ಟ ಇಲ್ಲ. ಪ್ರೊಫೆಷನಲ್ ಇದ್ದರೆ ಏನಾದರೂ? ಹೌದು, ನಂದು ಸ್ಪಾ ಇತ್ತು. ನನ್ನ ಹತ್ರ ಒಂದು 14-15 ಗರ್ಲ್ಸ್ ಕೆಲಸ ಮಾಡ್ತಾ ಇದ್ರು. ಇಟ್ಸ್ ಅ ಬಿಗ್ ಸ್ಪಾ. ಸೊ ಆಮೇಲೆ ನನ್ನ ಮಗಳು ಬೇರೆ ಕಡೆ ಓದೋಕ್ಕೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಸೇಲ್ ಮಾಡಿಬಿಟ್ಟೆ ಕಂಪ್ಲೀಟಾಗಿ. ಅವಳದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಅವಳು BBA ಆನರ್ಸ್ ಮಾಡಿದ್ದಾಳೆ, ಇಂಟರ್ನ್ಯಾಷನಲ್ ಸ್ಪೆಷಲೈಸೇಷನ್ ಮಾಡಿದ್ದಾಳೆ. ಸೊ ಈ ಥರ ಖುಷಿ, ನನಗೂ ತುಂಬ ಸಂತೋಷ ಆಯಿತು. ಇವರು ನಿಮ್ಗೆ ರಿಸೋರ್ಸ್ ಪರ್ಸನ್, ಇವರು ವೀಣಾ ಅಂತ ಅಂದ್ಬಿಟ್ಟು. ಸೊ ಇವರು ವೀರಗಾಸೆ ಮೆಂಬರಾ? ಒಟ್ಟಿಗೆ ಹೌದಾ? ನೈಸ್. ಅವರು ಕಲಾ ಅಂತ. ನಮಸ್ತೆ. ಅವರು ಕನ್ನಡ ಪ್ರಿನ್ಸಿಪಲ್ ಆಗಿ ಅವರ ಕನ್ನಡ ಲೆಕ್ಚರರು. ಹೌದಾ? ಯಾವ ಕಾಲೇಜು? ಗೌರ್ಮೆಂಟ್ ಕಾಲೇಜ್ ಮಲ್ಲೇಶ್ವರ ಮೇಟಿ. ಕಾರೆಲ್ಲ ತೆಗೆದು ಆ ಕಡೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ಒಬ್ಬೊಬ್ಬರಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್.
ಸೊ ಎಲ್ಲ ಆಟ ಆಡೋಕ್ಕೆಲ್ಲ ಸೇರೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಸುಮ್ಮನೆ ಕೂತಿರೋ ಬದಲು ಬೇರೆ ಏನಾದರೂ ಆಟ ಆಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ರೌಂಡ್ ಹೌಸಿ ಸ್ಟಾರ್ಟ್ ಮಾಡಿದ್ರು. ದೊಡ್ಡವ್ರದ್ದೆಲ್ಲ ಹೌಸಿ ಆಟಗಳು ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ಮೆಂಬರ್ಸು ಬರೋ ಅಷ್ಟರಲ್ಲಿ ಒಂದು ರೌಂಡ್ ಹೌಸಿ ಆಟ ಆಡೋಣ ಅಂತ ಎಲ್ಲರೂ ಹೌಸಿ ಆಟ ಆಡ್ತಾ ಇದ್ದೀವಿ. ಇದಾದಮೇಲೆ ಮಕ್ಕಳಿಂದ ಒಂದು ಆಟ ಆಡಿಸ್ಬಿಡೋಣ, ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೀರನ್ನ ಬಾಟಲಲ್ಲಿ ತುಂಬೋ ಕಾಂಪಿಟೇಷನಲ್ಲಿ ಇದು ಒಂದು ಇವಾಗ ಆಟ ಆಡ್ತಾ ಇದ್ದಾರೆ. 갑자기 내게 나타나준 너 난 아무 말도 할 수가 없었지. 첫눈에 반한다는 이야기가 널 보는 순간 이해가 됐어. 매번 야야야야야 물러 야야야야야 내 맘을 고백하려고 다 이미 바꾸는 나를 왜 그러냐고 묻네 너 때문에 난 ಆಟ ಎಲ್ಲ ಆಯಿತು ಮಕ್ಕಳದು. ಎಲ್ಲರ ಮನೆಯಿಂದನೂ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ವೆರೈಟಿ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಲ್ಲದು ತೆಗೆದು ನೋಡೋಕ್ಕೆ ಹೋಗಲಿಲ್ಲ, ಓಪನ್ ಆಗಿರೋದು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ತುಂಬ ವೆರೈಟೀಸ್ ಮಾಡ್ಕೊಂಡು ಬಂದಿದ್ದರು. ಇದೆಲ್ಲ ನೇಬರ್ಸ್, ಅಷ್ಟು ತುಂಬ 3 ಜನ್ರೇಷನಿಂದ ಒಬ್ರಿಗೊಬ್ರಿಗೆಲ್ಲ ಯೂನಿಟಿ ಅಂತ ಅಲ್ಲಿ. ಸೊ 3rd ಜನ್ರೇಷನ್ಗೂ ಇಂಪ್ರೂವ್ ಆಗಲಿ ಅಂತ ಯಾರೂ ಕೈನಲ್ಲಿ ಆಗದೆ ಹೋದರೂ ಕೂಡ ಯಾರೂ ಬಿಟ್ಟಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಅಡುಗೆಗಳು ಮಾಡ್ಕೊಂಡು ಬಂದಿದ್ದರು, ಕೇಕು ಎಲ್ಲ ತಂದಿದ್ರು, ಕೂಲ್ ಡ್ರಿಂಕ್ಸು ಎಲ್ಲದೂ ಇತ್ತು. ಈಗ ದೊಡ್ಡವ್ರಿಗೆಲ್ಲ ಮ್ಯೂಸಿಕಲ್ ಚೇರ್ ಆಡೋಣ ಅಂದ್ಬಿಟ್ಟು ಎಲ್ಲರೂ ಆಟ ಆಡ್ತಾ ಇದ್ದೀವಿ. ಎಲ್ಲ ಆ್ಯಕ್ಟಿವಿಟೀಸ್ ಆಟಗಳೆಲ್ಲ ಮುಗಿದ ಮೇಲೆ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡೋದು ತುಂಬ ಹ್ಯಾಪಿಯಾಗಿತ್ತು. ಒಂದು ನೇಬರ್ಸ್ ಅಂದರೆ ಈ ಥರನೂ ಇರ್ಬೋದಾ ಅನ್ನೋ ಥರ ಒಂದು ಆಶ್ಚರ್ಯವಾಗಿತ್ತು ನಿಜವಾಗ್ಲೂ ಈ ಪ್ರೋಗ್ರಾಮು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದೆ